ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಟು ಮೈ ಅನದರ್ ಡೇ. ಆ್ಯಸ್ ಯೂಶ್ವಲ್ ಬೆಳಗ್ಗೆ ಎದ್ದು ಕಾಫಿ ಕುಡಿದೆ. ಇವತ್ತು ನನ್ನ ಮಗಳು ಬೇಗನೆ ಎದ್ಬಿಟ್ಟಿದ್ಲು. ಅವಳ ಜೊತೆ ಹೋಗಿ 1-2 ಮಿನಿಟ್ಸ್ ಮಾತಾಡೋಣ ಬನ್ನಿ. ಗುಡ್ ಮಾರ್ನಿಂಗ್ ಅನು. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಹೇಳ್ರಿ ನೀವು. ಗುಡ್ ಮಾರ್ನಿಂಗ್ ಹೇಳ್ರಿ. ನಾಚಿಕೆ ಅನುಗೆ ಪಾಪ. ನಾಚಿಕೆ ಇನ್ನೂ ಎದ್ದಾಳಲ್ವಾ? ಮನೆ ತುಂಬ ಆಟ ಸಾಮಾನಿದೆ. ಆದರೂ ಅವರಪ್ಪ ಮತ್ತೆ ಏನಿದು ಇದು ಸ್ವಿಂಗ್ ಕಾರ್ ಏನೋ ತಗೊಂಡ್ಬಂದಿದ್ದಲ್ಲ. ಮತ್ತೆ ಅದೇನು ನೀವು ಇಟ್ಕೊಂಡು ಆಟ ಆಡ್ತಿರೋದೇನು? ಹಂಗಂದ್ರೆ ತಪ್ಪು. ಇಲ್ಲಿ ನೋಡಿ ನಮ್ಮ ಅತ್ತೆ ರಾಗಿ ಏನು ಮಾಡ್ತಾ ಇದ್ದಾರೆ. ಮಷೀನಿಗೆ ಕೊಟ್ಟರೆ ಅವರೇ ಎಲ್ಲ ಮಾಡಿಕೊಡ್ತಾರೆ, ಬಟ್ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರೋಲ್ಲ. ಅವರು ಫಸ್ಟ್ ಟೈಮ್ ಒಂದ್ಸಲಿ ಎಲ್ಲ ಮಾಡಿ ಆಮೇಲೆ ಮತ್ತೆ ಜಿನ್ನಿ ಕಳಿಸ್ತಾರೆ. ನನ್ನ ಮಗಳು ಅವಳ ಜೋಲಿಲಿ ಎಲ್ಲ ಗೊಂಬೆಗಳನ್ನೆಲ್ಲ ಹಾಕ್ಕೊಂಡು ತೂಕೊಂಡು ಪಾಪು ಅಂತ ಆಟ ಆಡ್ತಿರ್ತಾನೆ. ಇವತ್ತು ಅದು ಎಲ್ಲ ತೊಗೊಂಡ್ಬಿಟ್ಟು ವಾಷಿಂಗಿಗೆ ಹಾಕಿದ್ದೀನಿ. ಅದರಲ್ಲಿ ಕೂತ್ಕೊಳ್ಳೋಗೂ ಇಲ್ಲ, ಮಲ್ಕೊಳ್ಳೋಂಗೂ ಇಲ್ಲ. ಹತ್ತಕ್ಕೆ ಹೋಗ್ತಾಳೆ, ಬಟ್ ಅವಳಿಗೆ ಹತ್ತಕ್ಕೆ ಆಗ್ತಿಲ್ಲ. ನೋಡಿ ಹೆಂಗೆ ಆಟ ಆಡ್ತಾ ಇದ್ದಾಳೆ. ಜೋಜೋ ಮಾಡಕ್ಕೆ ಪಾಪು ಇಲ್ಲ ಅದರಲ್ಲಿ. ಆ ಬಾಕ್ಸ್ ಫುಲ್ಲು ಅವಳದು ಪ್ಲೇ ಥಿಂಗ್ಸು, ಟಾಯ್ಸು ಇದೇ ಇದೆ. ಆಚೆಗೆ ತೆಗ್ದಾಕೋದು, ತುಂಬೋದು ಇದೇ ಕೆಲಸ ಆಗುತ್ತೆ ಅವಳದು. ಒಂದು 1/2 hour 1 hour. ಅಲ್ಲಿ ಬ್ಯಾಲೆನ್ಸ್ ಬೋರ್ಡ್ ಇದೆಯಲ್ವಾ, ಅದ್ರ ಮೇಲೆ ಹತ್ಕೊಂಡು ರೊಟೇಟ್ ಆಗೋಕ್ಕೆ ಆಟ ಆಡೋಕೆ ನೋಡ್ತಾಳೆ, ಬಟ್ ಪದೇ ಪದೇ ಬೀಳ್ತಾಳೆ. ಇವಾಗ ಏನಾದರೂ ಕಿತ್ಕೊಂಡ ತಕ್ಷಣ ಫುಲ್ ಅವಳು ಹತ್ಬಿಡ್ತಾಳೆ. ಹಂಗೆ ಮಾಡಬಾರ್ದು, ಸ್ಕಿಡ್ ಆಗುತ್ತೆ, ಅದು ಇದು ಅಂತ ಏನಾದರೂ ಹೇಳಿದ್ರೆ. ಬಿದೋಗ್ತೀಯ ಬೇಡ ಅಂತ ಎತ್ತಿಟ್ಟಿದ್ದಕ್ಕೆ ನೋಡಿ ಫುಲ್ ಕಾಟ್ ಕೆಳಗಡೆ ಹೋಗ್ಬಿಟ್ಟು ಅಲ್ಲಿ ಹಠ ಮಾಡ್ತಾ ಇದ್ದಾಳೆ. ಫುಲ್ ಅಳ್ಕೊಂಡು ಫುಲ್ ಡ್ರಾಮಾ ಮಾಡ್ತಿದ್ದಾಳೆ. ಇವಾಗ ಅವಳಿಗೆ ಏನಾದರೂ ಕೊಟ್ಟು ಚಾಕ್ಲೇಟ್ ಅಥವಾ ಐಸ್ ಕ್ರೀಮ್ ಕೊಟ್ಟು ಸಮಾಧಾನ ಮಾಡಿದ್ರೆ ಈಚೆ ಬರ್ತಾಳೆ. ಇಲ್ಲಾಂದರೆ 1/2 hour 1 hour ಆದರೂ ಅವಳು ಅಳೋದು ಸ್ಟಾಪ್ ಮಾಡಲ್ಲ. ಪಾಪ ಗೊಗ್ಗ ಬರುತ್ತೆ ಕಂದ. ಪಾಪ ಏನದು? ಏಕಿಮ ಐಸ್ ಕ್ರೀಮು ಅಂದರೆ ಹೌದು, ಐಸ್ ಕ್ರೀಮು ಚೆನ್ನಾಗಿದೆಯಾ? ನಂಗೆ ಕೊಡು ಅನ್ನ. ಬೇಡ ಕಂದ, ನೀವೇ ತಿನ್ನು. ಏನದು ಹೇಳ್ರಿ? ಯಾರು ತಂದಿದ್ದು? ಯಾರು ತಂದಿದ್ದು? ಅಮ್ಮನ? ಅಪ್ಪ ಅಲ್ವ ತಂದಿದ್ದು? ಅಪ್ಪ. ಅಪ್ಪ ತಂದಿದ್ದು. ಜನ ಅಪ್ಪ ಎಲ್ಲಿ ಹೋಯ್ತು? ಬರೆಯೋಕೆ ಹೋಯ್ತಾ? ತಾತ ಎಲ್ಲಿಗೆ ಹೋಯ್ದ್ರು? ಅಪ್ಪ ಎಲ್ಲರೂ ಅಣ್ಣ. ಏನು ಏನಾಯ್ತು? ಐಸ್ ಕ್ರೀಮ್ ಖಾಲಿ ಆಯ್ತಾ? ಅನ್ನೋ ಖಾಲಿನಾ? ಎಲ್ಲಿ ತೋರಿಸು, ತೋರಿಸು ಐಕ್ರೀಮ್ ತೋರಿಸು. ಖಾಲಿನಾ ಐಸ್ ಕ್ರೀಮು? ಐಸ್ ಕ್ರೀಮ್ ಖಾಲಿನಾ? ಖುಷಿ ಅಲ್ವಾ ನನಗೆ? ಪಾಪ ಐಸ್ ಕ್ರೀಮ್ ಕೊಡ್ತೀನಿ ಅಂದ ತಕ್ಷಣ ಈಚೆ ಬಂದ್ಬಿಟ್ಟು ಫುಲ್ ಐಸ್ ಕ್ರೀಮ್ ಬ್ಯಾಟಿಂಗ್ ಮಾಡ್ತಾ ಇದ್ದಾಳೆ. ಅದಾದಮೇಲೆ ಸ್ವಲ್ಪ ಕೆಲಸ ಇತ್ತು ನೋಡಿ. ಟೇಬಲ್ ಫುಲ್ಲು ಫಿಲ್ ಆಗಿಬಿಟ್ಟಿದೆ. 1 ವಾರದ ಥಿಂಗ್ಸ್ ಎಲ್ಲ ಇಲ್ಲೇ ಇದೆ. ಎಲ್ಲ ಕ್ಲೀನ್ ಮಾಡಬೇಕು. ನಾನು ಬೆಳಗ್ಗೆ 6:30 ಕೊಟ್ಟರೆ ಸಂಜೆ ಬರೋದೇ ನಾನು 7-7:30 ಆಗುತ್ತೆ. ಸೊ ಮನೇದು ಏನೇ ಕೆಲಸ ಇದ್ದರೂ ಸಾಟರ್ಡೆ ಸಂಡೇ ಅಷ್ಟೇ ಮಾಡ್ಕೋತೀನಿ. ಲೈಕ್ ಸಾಟರ್ಡೆ ಸಂಡೇ ಬಂದ ತಕ್ಷಣ ನೆಕ್ಸ್ಟ್ ವೀಕಿಗೆ ಪ್ರಿಪ್ರೇಷನ್ ಅನ್ನೋ ಥರ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿಕೊಂಡು ಏನೇನಿರುತ್ತೆ ಎಲ್ಲ ಕೆಲಸನ ಮುಗಿಸ್ಕೋಬೇಕು. ಇವಾಗ ಟೇಬಲ್ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ.
ಏನೇನಿದೆಯೋ ಎಲ್ಲನೂ ಬೇಕಿರೋದು ಬೇಕಿರೋದು ಎಲ್ಲ ಟೇಬಲ್ ಮೇಲೆ ಇರುತ್ತೆ. ಸೊ ಅದೆಲ್ಲ ಕ್ಲೀನ್ ಮಾಡಬೇಕು. ಇದು ನೋಡಿ ನನ್ನ ಮಗಳದು ಫೇವ್ರೆಟ್ ಗೊಂಬೆ. ಮತ್ತು ಇನ್ನೊಂದಿದೆ ಚಿಕ್ಕ ಗೊಂಬೆ ಅವಳದು, ಅದು ಅಂದ್ರೂ ತುಂಬ ಇಷ್ಟ ಅವಳಿಗೆ. ಎಷ್ಟು ಪುಟಾಣಿ ಗೊಂಬೆ ಇದೆ. ಆ ಚಿಕ್ಕ ಗೊಂಬೆ ಬಿಟ್ಟು ಅವಳಿಗೆ ಬೇರೆ ಯಾವುದೇ ಗೊಂಬೆ ತಂದುಕೊಟ್ರು ಅವಳಿಗೆ ಅಷ್ಟು ಇಷ್ಟ ಆಗಲ್ಲ. ಅದು ಅವಳ ಫೇವ್ರೇಟು. ಸೊ ವಿಂಡೋ ಓಪನ್ ಮಾಡಿದ್ರೆ ಫುಲ್ಲು ಬೆಳಕು ಬರುತ್ತೆ ಮನೆ ಒಳಗಡೆ. ಬಟ್ ನಮ್ಮದು ಮನೆ ರೋಡ್ ಸೈಡ್ ಇರೋದ್ರಿಂದ ತುಂಬ ಡಸ್ಟ್ ಬರುತ್ತೆ. ಅಷ್ಟಾಗಿ ವಿಂಡೋ ಓಪನ್ ಮಾಡೋಕ್ಕೆ ಹೋಗಲ್ಲ ಇದನ್ನು. ಇನ್ನೊಂದು ಚಿಕ್ಕ ರೂಮ್ ಇದೆ, ಅಲ್ಲಿ ಫುಲ್ ಬೆಳಕು ಬರುತ್ತೆ ಮತ್ತು ಅಷ್ಟೊಂದು ಡಸ್ಟ್ ಕೂಡ ಬರಲ್ಲ. ಬಟ್ ಏನು ಅಂತಂದರೆ ನಮಗೆ ಸ್ವಲ್ಪ ಸ್ಪೇಷಿಯಸ್ ಆಗಿರಬೇಕು ಅಂತ ಈ ರೂಮಲ್ಲಿ ಇರ್ತೀವಿ. ಈಗ ಟೇಬಲ್ ಎಲ್ಲ ಫುಲ್ ಕ್ಲೀನ್ ಆಯಿತು ನೋಡಿ. ಇವಾಗ ನೋಡೋಕೆ ಒಂದು ಸ್ವಲ್ಪ ಚೆನ್ನಾಗಿ ಅನಿಸ್ತಾ ಇದೆ. ಬಟ್ ಇನ್ನೊಂದು ವೀಕಲ್ಲಿ ಇದು ಮತ್ತೆ ಫುಲ್ ಆಗಿಬಿಟ್ಟಿರುತ್ತೆ. ಆವಾಗ ಮತ್ತೆ ಕ್ಲೀನ್ ಮಾಡಬೇಕು. ವೀಕ್ಲಿ ಒನ್ಸ್ ನಾನು ಎಲ್ಲ ಕ್ಲೀನ್ ಮಾಡ್ಕೋತೀನಿ. ಈಗ ಜಸ್ಟ್ ಒಂದು ಬಾಟಲ್ಲು ಮತ್ತು ನನ್ನ ಪಾಪದು ಫೇವ್ರೆಟ್ ಟಾಯಿ, ದೆನ್ ನಂದು ಲ್ಯಾಪ್ಟಾಪ್ ಇಷ್ಟೇ ಇರಬೇಕು ಅಂತ ಇಟ್ಟಿರ್ತೀನಿ. ಬಟ್ ನೆಕ್ಸ್ಟ್ ವೀಕ್ ಅಷ್ಟೊತ್ತೆ ಫುಲ್ ಆಗಿಬಿಟ್ಟಿರುತ್ತೆ. ನೆಕ್ಸ್ಟು ಟೇಬಲ್ ಕ್ಲೀನ್ ಮಾಡೋದಾಯಿತು. ದೆನ್ ಸ್ವಲ್ಪ ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಬೇಕು. ಎಲ್ಲ ಫುಲ್ ಮೆಸ್ಸಿ ಆಗಿದೆ. ನನ್ನ ಮಗಳು ಇದ್ರ ಮೇಲೆ ಬಿದ್ದು ಎದ್ದು ಒದಾಡ್ತಾ ಇರ್ತಾಳೆ. ಮತ್ತು ಅವಳು ಏನಾದರೂ ಎಡ್ಜಿಗೆ ಹೋಗ್ಬಿಟ್ಟು ತಲೆಗಿಲೆ ಏಟ್ ಮಾಡ್ಕೋತಾಳೆ ಅಂತ ನಾವು ಎಲ್ಲ ಸೈಡಲ್ಲೆಲ್ಲ ಪಿಲ್ಲೋ ಇಟ್ಟಿರ್ತೀವಿ. ಸೊ ನಾನು 1 2 to 3 days ಒನ್ಸ್ ಚೇಂಜ್ ಮಾಡ್ತಾ ಇರ್ತೀನಿ ಬೆಡ್ ಸ್ಪ್ರೆಡ್. ಸಾಟರ್ಡೆ ಸಂಡೇ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ ನಮಗೆ. ಮಂಡೇ ಟು ಥರ್ಸ್ಡೇ ಆಫೀಸ್ ಡೇಸು, ಫ್ರೈಡೇ ವರ್ಕ್ ಫ್ರಮ್ ಹೋಮ್, ಸಾಟರ್ಡೆ ಸಂಡೇ ಹಾಲಿಡೇ. ಬಟ್ ಆ 3 days ಹೆಂಗೆ ಪಾಸ್ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಸಂಡೇ ಬಂದುಬಿಟ್ಟು ಅಯ್ಯೋ ಮಂಡೇ ಬಂತು ಅಲ್ವಾ ಅನ್ನೋ ಇದರಲ್ಲೇ ಕಳೆದೋಗ್ಬಿಡುತ್ತೆ ಸಂಡೇ ಫುಲ್. ಸೊ ಪ್ರಾಪರಾಗಿ ನಮಗೆ ಹಾಲಿಡೇ ಅಂತ ಅನಿಸೋದು ಸ್ಯಾಟರ್ಡೆ ಮಾತ್ರ. ಇದರಲ್ಲೂ ಇದು ಮನೆ ಕೆಲಸ ಅದು ಇದು ಎಲ್ಲ ಇರುತ್ತೆ. ಹೆಂಗೆ ಟೈಮ್ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಇವಾಗ ಬೆಡ್ ಸ್ಪ್ರೆಡ್ ಎಲ್ಲ ಹಾಕಾಯ್ತು, ಎಲ್ಲ ಕೆಲಸ ಮುಗೀತು. ನನ್ನ ಮಗಳ ಜೊತೆ ಸ್ವಲ್ಪ ಆಟ ಆಡೋಣ ಇಟ್ಕೊಳ್ರಿ. ನೋಡಿ ಅವಳು ಕನ್ನಡಕ ಹಾಕೊಂಡು ಫುಲ್ ಹೀರೋಯಿನ್ ಥರ ಪೋಸ್ ಕೊಡ್ತಾ ಇದ್ದಾಳೆ. ಅವಳು ಹೀರೋಯಿನ್ ಅಂತ ಏನು ಅಂತಂದರೆ ಕನ್ನಡಕ ಅಂತ ಹೇಳ್ತಾ ಇದ್ದಾಳೆ. ಹಾಕಳ್ರಿ, ಡ್ಯಾನ್ಸ್ ಮಾಡ್ರಿ, ಹಿಂದೆ ಹೋಗ್ರಿ. ಇದಾಗಿತ್ತು ಇವತ್ತಿನ ನನ್ನ ದಿನ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು. ಬಾಯ್.